ಈಶ್ವರ ಬಂದರೆ ಗಂಡಾಂತರ. ಅರೆ ಡಾಕ್ಟರ್, ಯಾವ ಮೊಬೈಲ್ ಇದು? ಎಷ್ಟು ಚಿಕ್ಕದಾಗಿ ಎಷ್ಟು ಚೆನ್ನಾಗಿದೆ. ಇದನ್ನ ನನ್ನ ಫ್ರೆಂಡ್ ಒಂದು ಸಿಂಗಾಪುರಿಂದ ತಂದ್ಕೊಟ್ಟ. ಇರೋದೇ ಗೊತ್ತಾಗೋದಿಲ್ಲ. ಪೇಪರ್ ತರ ಒಳ್ಳೆ ಸ್ಲಿಮ್ ಆಗಿದೆ. 50,000 ರೂಪಾಯಿ ಸಿಂಗಾಪುರಿಂದ ತರಿಸಿರೋದು. ನನ್ನ ಪೇಷಂಟ್ ನನಗೆ ಗಿಫ್ಟ್ ಕೊಟ್ಟಿರೋದು. ಪರವಾಗಿಲ್ವೇ? ನಿಮ್ಗೆ ಮೊಬೈಲ್ ಕೊಡ್ಸೋ ಪೇಷಂಟ್ಗಳು ಇದಾರೆ. ಇವ್ನು ಕರ್ಕೊಂಡೋಗಿ ಆಪರೇಷನ್ ಮಾಡಿ ಗೆಡ್ಡೆ ತೆಗೆದು ನಿಮ್ ಕೈ ಕೊಡ್ತೀನಿ. ಆಮೇಲೆ ನೋಡಿ ಇವ್ನು ಹೇಗೆ ಬೆಳಿತಾನೆ ಅಂತ. ಆಪರೇಷನ್ ಬೇಡ. ಸುಬ್ಬ, ಯಾಕೋ ಏನಾಯ್ತು ನಿನ್ಗೆ? ಆಪರೇಷನ್ ಬೇಡ. ಸುಬ್ಬು, ನೀನು ಆಪರೇಷನ್ ಮಾಡಿಸ್ಕೊಟ್ರೆ ಉದ್ದಾಗ್ತೀಯ. ಆಮೇಲೆ ನಿನ್ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ವೇದ ಒಪ್ಕೊಳ್ತಾ ಆಗ ಡಾಕ್ಟರ್ ಏನಂದ್ರ? ಸುಬ್ಬು, ನಿನ್ ಹೊಟ್ಟೆಲಿ ಅರ್ಧ ಕೆಜಿ ದುರ್ಮಾಂಸ ಐತಂತೆ. ಈಗ ಅದನ್ನ ತೆಗ್ದಿದ್ದಾರೆ. ಇನ್ನೇನು ಪ್ರಾಬ್ಲಮ್ ಇಲ್ಲ. ನೀನು ಉದ್ದ ಬೆಳಿತೀಯಂತೆ ಕಣೋ. ಡಾಕ್ಟ್ರೇ, ಆಪರೇಷನ್ ಮಾಡ್ತಾ ಇರುವಾಗ ಒಂದೆರಡು ಕಾಲ್ ಬಂದಿತ್ತು, ನೀವು ರಿಸೀವ್ ಮಾಡಿದ್ರಿ? ಹೌದ್ರಿ, ನಾನೊಂದೆರಡು ಕಾಲು ಅಟೆಂಡ್ ಮಾಡಿದೆ. ಆದ್ರೆ ಮೊಬೈಲ್ ಎಲ್ಲಿಟ್ಟೆ ಅಂತ ಗೊತ್ತಾಗ್ತಾ ಇಲ್ಲ. ಏನಾಯ್ತು ಡಾಕ್ಟ್ರೆ? ಅಯ್ಯೋ, ನನ್ನ ಮೊಬೈಲ್ ರೀ ಎಲ್ಲಿಟ್ಟೆ ಅಂತ ಗೊತ್ತಾಗ್ತಾ ಇಲ್ಲ. ಹುಡುಕ್ತಾನೆ ಇದ್ದೀನಿ, ಸಿಗ್ತಾನೆ ಇಲ್ಲ. ಡಾಕ್ಟ್ರೆ, ಆ ಮೊಬೈಲ್ ಹೋದ್ರೆ ಬೇರೆ ಮೊಬೈಲ್ ತಗೊಳ್ಬಹುದು. ನನ್ನ ತಮ್ಮನಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಅವನಿಗೇನು ಆಗಲ್ಲಮ್ಮ. ಹೊಟ್ಟೆಗೆ ಒಂದ್ 4 ಹೊಲಿಗೆ ಹಾಕಿದ್ದೀನಿ ಅಷ್ಟೇ. ಆರಾಮಾಗಿರ್ತಾನೆ. ಆದ್ರೆ ನಂದು 50,000 ರೂಪಾಯಿ ಮೊಬೈಲ್ ಎಲ್ಲಿಟ್ಟೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಲೇ, ಯಾಕೋ ಈ ರೀತಿ ಡ್ಯಾನ್ಸ್ ಮಾಡ್ತಾ ಇದೀಯಾ? ಮಾಮ, ಹೊಟ್ಟೆ ಒಳಗೆ ಏನೋ ಒಂಥರ ಆಗತೈತಿ. ಸೌಂಡ್ ಬರಾಕತೈತಿ, ಹಾಡ್ದಂಗ ಆಗತೈತಿ, ಫೋನ್ ಬರಲ್ಲ ಹಂಗಾಗತೈತಿ. ಲೇ, ನೀ ಯಾಕೋ ಈ ರೀತಿ ಡ್ಯಾನ್ಸ್ ಆಡ್ತಿದ್ಯಾ? ಈ ರೀತಿ ಆಡಿದ್ರೆ ಹೊಲಿಗೆ ಹಾಕಿರೋದು ಬಿಚ್ಚೋಗ್ಬಿಡುತ್ತೆ ಅಷ್ಟೇ. ಮತ್ತೆ ಹೊಲಿಗೆ ಹಾಕ್ಬೇಕಾಗುತ್ತೆ. ಮಾಮ, ಏನೋ ಸೌಂಡ್ ಬಂದಾಗ ಆಗತೈತಿ. ಏನ್ರಿ ಇವ್ನು? ನನಗೇನು ಕೇಳಿಸ್ತಾ ಇಲ್ಲ. ನಿನಗೇನು ಕೇಳ್ತಾ ಇದೆಯಾ? ನನ್ನೂ ಕೇಳಿಸ್ತಾ ಇಲ್ಲ. ವೇದ, ನಿನಗೆ ಕೇಳಿಸ್ತಾ ಇದೆಯೇನೆ? ಅಯ್ಯೋ, ಏನೋ ಭ್ರಮೇಲಿ ಇರ್ತೀಯ ಕಣ ನೀನು. ನೋಡ, ನಾನು ನಿಮ್ಮ ಅಕ್ಕ ಮನೆಗೆ ಹೋಗ್ಬಿಟ್ಟು ಬರ್ತೀವಿ. ವೇದ, ನೀನ್ ಇಲ್ಲೇ ಇದ್ದೀವಿ, ಒಂಚೂರು ನೋಡ್ಕೋತೀರಮ್ಮ. ಸರಿ ಅಂಕಲ್. ನಡಿಯಮ್ಮ, ಬರು. ಹುಷಾರು ಸುಬ್ಬು. ಡಾಕ್ಟ್ರೇ, ಆಗಿಂದಾಗ್ಲೇ ಕಾಲ್ ಮಾಡ್ತಾ ಇದ್ರೆ ಅವ್ರನ್ನ ಟ್ರೇಸ್ ಮಾಡ್ಬೋದು. ಇಲ್ಲಮ್ಮ, ಈಗ ತಾನೇ ಕಾಲ್ ಮಾಡಿದೆ, ಯಾರು ರಿಸೀವೇ ಮಾಡ್ಲಿಲ್ಲ. ಇನ್ನೊಂದ್ಸಲ ಕಾಲ್ ಮಾಡಿ ರಿಸೀವ್ ಮಾಡ್ಬೋದು. ದವಾಖಾನಿ ನರಕ ಇದ್ದಂಗಿದ್ದ. ಮನಿನ ಆರಾಮ್ ನೋಡ. ಹೇ, ಯಾರೋ ನೀನು? ಫೋನ್ ತಂದ್ಕೊಡು ಅಂತಂದ್ರೆ ತಂದ್ಕೊಡ್ಲಿಲ್ಲ. ನೀವ್ಯಾರೀ? ಹೇ, ನನ್ ಫೋನ್ ತಂದ್ಕೊಡ್ಲಿಲ್ಲ ಅಂದ್ರೆ ಸುಮ್ನೆ ಬಿಡೋದಿಲ್ಲ. ಅದು ಕಾಸ್ಟ್ಲಿ ಫೋನು, 50,000 ರೂಪಾಯಿದು. ರೀ, ನೀವ್ಯಾರು ನನಗೆ ಗೊತ್ತಿಲ್ಲ. ನಾಳೆ 10ನೇ ಕ್ರಾಸಿಗೆ 4 ಗಂಟೆಗೆ ಸಿಗ್ರಿ. ನನ್ನಿಂದ ಏನ್ರ ತ್ರಾಸ ಆದ್ರೆ ಹೇಳ್ರಿ. ನಿಮ್ಮಿಂದ ನನಗೇನ್ರ ತ್ರಾಸ ಆದ್ರ ಮಾರಿ ಮೇಲೆ ಹೊಡಿತೀನಿ. ನಿಮ್ ಮೊಬೈಲ್ ಬಗ್ಗೆ ಸಾಕಷ್ಟು ವಿಷಯಗಳು ನಮಗ್ ಗೊತ್ತಾಗ್ತಾ ಇದೆ. ನನ್ ಮೊಬೈಲ್ ಯಾರ ಹತ್ರ ಇದೆ ಅಂತ ಗೊತ್ತಾಯ್ತಾ? ಸ್ಪೀಡ್ ಸುರೇಶನ್ ಹತ್ರ ಇರ್ಬೇಕು, ಇಲ್ಲ ಅಂದ್ರೆ ಅವ್ರ ಗ್ಯಾಂಗ್ ಅಲ್ಲಿ ಯಾರೋ ಒಬ್ರ ಹತ್ರ ಇರುತ್ತೆ. ಅಷ್ಟೇ ಅಲ್ಲ, ಆ ಮೊಬೈಲ್ ನಿಂದ ಯಾರಿಗೋ ಮೆಸೇಜ್ ಕಳಿಸ್ತಾ ಇರ್ತಾನೆ. ಇದರಿಂದ ತುಂಬಾ ಎಡವಟ್ಟಾದ್ರೆ ಕಷ್ಟ. ನಾನ್ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ. ನೀವು ಕಂಪ್ಲೇಂಟ್ ಕೊಟ್ಟಿರ್ಬೋದು, ಆದ್ರೆ ಅದು ಫಾರಿನ್ ಮೊಬೈಲ್. ಅದ್ರ ಬಗ್ಗೆ ಡೀಟೇಲ್ಸ್, ಡಾಕ್ಯುಮೆಂಟ್ಸ್ ಏನಾರು ಇದೆಯೇನ್ರಿ? ಯಾರೋ ಪೇಷಂಟ್ ಕೊಟ್ಟಿದ್ದು. ಹಾಗಿದ್ರೆ ಆ ಪೇಷಂಟ್ಗೂ ಸ್ಪೀಡ್ ಸುರೇಶನ್ಗೂ ಸಂಬಂಧ ಇರ್ಬೇಕು. ಸರ್, ಟ್ರೈ ಮಾಡಿ ಸರ್. ಆ ಸ್ಪೀಡ್ ಸುರೇಶ್ ಆ ಫೋನ್ ತೆಗಿಬಹುದು. ಕರೆಕ್ಟ್. ಅಂದ್ರೆ ಅದೇ ಫೋನ್ ನಲ್ಲಿ ನಿಮ್ ಜೊತೆ ಮಾತಾಡಿದ್ದ? ಹೌದು, ಅವ್ನು ತುಂಬಾ ವರ್ಟ್ ಮನುಷ್ಯ. ಸಿಗ್ನಲ್ ಎಲ್ಲಿಂದ ಬರುತ್ತೆ ಅಂತ ಅವನಿಗೆ ಗೊತ್ತಾಗತ್ತೆ. ಸರ್, ಅದಕ್ಕಾಗಿ ಕಾಯ್ತಾ ಇದೀವಿ ಸರ್. ಏನು, ನಾಗರಬಾವಿ ರಿಂಗ್ ರೋಡ್ ಪಕ್ಕದಲ್ಲ, ಅದೇ ಏರಿಯಾನಾ? ಅದೇ ಟವರ? ಓಕೆ ಸರ್, ಓಕೆ ಸರ್. ಸರ್, ನಾಗರಬಾವಿ ಟವರ್ ಅಂತೆ ಸರ್. ಅದಕ್ಕೆ ನಾನೇನ್ ಮಾಡ್ಬೇಕು? ಅಯ್ಯೋ, ಹೋಗಿ ನೋಡೋಣ, ನಡೀರಿ ಸರ್. ಹೌದಲ್ವಾ, ನಡಿ. ನೋಡಿ, ಕುಳಿತಾನೆ. ನನ್ಗೆ ಯಾಕೋ ಅನುಮಾನ ಕಣೋ, ಇವನ ಹತ್ರನೇ ಇರ್ಬೇಕು ಮೊಬೈಲು. ಶುಭ, ನಿಂತ್ಕೊಳ್ಳೋ. ಸರ್, ಬಿದ್ದೋಗ್ಬಿಟ್ನಲ್ಲ ಸರ್. ಅಯ್ಯೋ, ಜ್ಞಾನ ತಪ್ಪಿಟ್ಟೈತೆ. ಅಯ್ಯೋ, ಗೊತ್ತಿರೋ ಹುಡುಗ ಕಣ, ಹಾಸ್ಪಿಟಲ್ ಸೇರ್ಸನೆ. ಎತ್ಕೋ. ಸರ್, ನೀವು ಕರ್ಕೊಂಬಂದಿದ್ರಲ್ಲ ಪೇಷಂಟು, ಅವ್ರಿಗೆ ಹೊಟ್ಟೆಲಿ ರಕ್ತ ಬರ್ತಾ ಇತ್ತು. ತಕ್ಷಣ ಆಪರೇಷನ್ ಮಾಡಬೇಕಿತ್ತು, ಮಾಡಿದ್ದೆ. ವೆರಿ ಗುಡ್. ರೀ ಡಾಕ್ಟ್ರೆ, ಯಾರ್ದು ಆಪರೇಷನ್ ಮಾಡಿದ್ದು? ನಮ್ ಸುಬ್ಬುಗೆರೆ. ಸುಬ್ಬುಗ? ಮೊನ್ನೆ ತಾನೆ ನಾನೇ ಆಪರೇಷನ್ ಮಾಡಿದ್ದೆ. ಏನ್ ಸರ್, ಹೊಟ್ಟೆ ಆಪರೇಷನ್ ಮಾಡುವಾಗ ಮೊಬೈಲ್ ಇಟ್ಬಿಟ್ಟು ಸ್ಟಿಚ್ ಮಾಡಿದಿರಲ್ಲ ಸರ್? ಹೋಗಲ್ ಬಿಡ್ರಿ, ಸದ್ಯ ಮೊಬೈಲ್ ಸಿಕ್ತಲ್ಲ. ತಮ್ಮನಿಗಾಗಿರೋ ನಷ್ಟಕ್ಕೆ ಪರಿಹಾರ ಯಾರು ಕೊಡ್ತಾರೆ? ನೋಡಿ ಮೇಡಮ್, ಆಪರೇಷನ್ ಖರ್ಚು 2 ಲಕ್ಷ ರೂಪಾಯಿ ಆಗಿದೆ. ಅದರಲ್ಲಿ ಹಾಫ್ ಡಿಸ್ಕೌಂಟ್ 1 ಲಕ್ಷ ರೂಪಾಯಿ ಕೊಡಿ.